ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ ವೃಷಭ ರಾಶಿಯವರಿಗೆ ಬರುವಂತ ದಿನಗಳು 2 ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಅವರ ಒಂದು ಲೈಫಲ್ಲಿ ಅವರ ಒಂದು ಪಾರ್ಟ್ನರ್ ಯಾವ ರೀತಿ ಎಲ್ಲ ವಿಚಾರ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ಏನಿದೆ, ಅವರ ಒಂದು ಎನರ್ಜಿ ಏನಿದೆ ಅಂತ ಹೇಳಿ ಇವತ್ತು ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಮತ್ತೆ ಇಷ್ಟೇ ಅಲ್ಲ, ರೀಡಿಂಗ್ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಯಾರಾದರೂ ಫ್ರೆಂಡ್ಸ್ ಝೋನ್ ಇದ್ದರೆ, ಫ್ಯಾಮಿಲಿ ಮೆಂಬರ್ ಇದ್ದರೆ ಅವ್ರಿಗೂ ಕೂಡ ಇದನ್ನು ತಿಳಿಸಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ವೃಷಭ ರಾಶಿಯವರ ಬರುವಂಥ ದಿನಗಳಲ್ಲಿ ಅವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಎಲ್ಲ ಆಗುತ್ತೆ, ಏನಾದರೂ ಆಬ್ಸ್ಟಿಕಲ್ಸ್ ಬರ್ತಾ ಇದೆಯಾ, ಅದಕ್ಕೆ ಏನು ಒಂದು ಯೂನಿವರ್ಸ್ ಏನು ಹೇಳುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ 2 ಆಫ್ ಕಪ್ಸ್ ಎನರ್ಜಿ ಬಂದಿದೆ. ಓಕೆ, ದ ಮ್ಯಾಜಿಷಿಯನ್ ಬಂದಿದೆ. ವಾವ್. 2 ಆಫ್ ಸಾರ್ಟ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ, 10 ಆಫ್ ಪೆಂಟಿಕಲ್ಸ್. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಎಮೋಷ್ನಲಿ ತುಂಬ ಒಂದು ಫುಲ್ಫಿಲ್ಮೆಂಟನ್ನು ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟಲ್ಲಿ. ಎಮೋಷ್ನಲಿ ತುಂಬ ಒಂದು ಫುಲ್ಫಿಲ್ಮೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ನಾನು ಜಸ್ಟ್ ಕಾರ್ಡ್ಸನ್ನು ತೆಗೆದಿದ್ದೀನಿ. ಇದು ಯೂನಿವರ್ಸ್ ಮೆಸೇಜನ್ನು ಲಾಸ್ಟಲ್ಲಿ ನೋಡೋಣ ಏನು ಬರುತ್ತೆ ಅಂತ ಹೇಳಿ, ಗೈಡೆನ್ಸು. ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಇದೆ ಲೈಫಲ್ಲಿ, ತುಂಬ ಹ್ಯಾಪಿಯಾಗಿದ್ದೀರಾ. ಓಕೆ, ಆ ಮೊಮೆಂಟನ್ನು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಇರೋವಂಥದ್ದು. ಯಾಕಂದರೆ ಇದು ರಿಲೇಷನ್ಶಿಪ್ಪಲ್ಲಿನೇ ನನಗೆ ಅನ್ನಿಸ್ತಾ ಇರೋವಂಥದ್ದು. ತುಂಬ ಹ್ಯಾಪಿಯಾಗಿರೋವಂಥ ಸಿಚುವೇಶನ್ ನನಗೆ ಅನ್ನಿಸ್ತಾ ಇದೆ. ತುಂಬ ಒಂದು ಏನಂತಂದರೆ ಆ ಎನರ್ಜಿ ನನಗೆ ಫೀಲ್ ಆಗ್ತಾ ಇರೋವಂಥದ್ದು. ತುಂಬ ಪಾಸಿಟಿವ್ ಆಗಿದ್ದೀರಾ. ಒಂದು ನಿಮ್ಮ ಇದರಲ್ಲಿ ಏನಂತಂದರೆ ಒಂದು ಹಾರ್ಮನಿ ಇದೆ ಅಂತ ಹೇಳ್ಬೋದು. ಆ ರೀತಿ ಎನರ್ಜಿನೂ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಏನಂತಂದರೆ ಈ ಒಂದು ಹಾರ್ಮನಿ ಏನಿದೆ ತುಂಬ ಫುಲ್ಫಿಲ್ಮೆಂಟ್, ನಿಮ್ಮ ಲೈಫಲ್ಲಿ ಫುಲ್ಫಿಲ್ಮೆಂಟ್ ಆಗಿರುವಂಥದ್ದು. ಓಕೆ, ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಅಂದರೆ ಲೈಫಲ್ಲಿ ಎರಡು ಮಿಕ್ಸಪ್ ಮಾಡ್ತಾ ಇಲ್ಲ. ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಬಗ್ಗೆ, ಮತ್ತು ನಿಮ್ಮ ಕರಿಯರ್ ಇರ್ಬೋದು, ಎರಡನ್ನ ಕೂಡ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಮಿಕ್ಸಪ್ ಮಾಡ್ತಾ ಇಲ್ಲ. ಮತ್ತು ಏನೋ ಮದುವೆದ ವಿಚಾರ ಏನೋ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು ಅನ್ನುವಂಥದ್ದು ನನಗೆ, ಮನೇಲಿ ಏನಾದರೂ ಮಾತಾಡ್ತಾ ಇರ್ಬೋದು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಮತ್ತು ರೊಮ್ಯಾನ್ಸ್ ಅಂತೂ ತುಂಬ ಭರ್ಪೂರಾಗಿದೆ ಅಂತ ಹೇಳ್ತಾರಲ್ವ, ಆ ರೀತಿಯಲ್ಲಿ ಒಂದು ಎನರ್ಜಿ ನನಗೆ ಬರ್ತಾ ಇದೆ. ಎಷ್ಟು ನಿಮಗೆ ರಿಲೇಟ್ ಆಗುತ್ತೆ ಒಂದು ಕಮೆಂಟಲ್ಲಿ ತಿಳಿಸಿ. ಓಕೆ, ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ಪರ್ಸನಲ್ ರೀಡಿಂಗ್ ಅಂತಂದರೆ ನಾವು ಇನ್ನೂ ಡೀಟೇಲ್ ಆಗಿ ಹೇಳ್ಬೋದು. ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಇದು ಆ್ಯಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ತುಂಬ ಒಂದು ಲವ್ ಇದೆ, ಕೇರ್ ಇದೆ ಅನ್ನುವಂಥದ್ದು ಆ ಒಂದು ಎನರ್ಜಿಲಿ ಇವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದೀರಾ. ಹಾಗಿದ್ರೆ ಫ್ರೆಂಡ್ಸ್, ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಇಟ್ಕೊಂಡಿರುವಂಥ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ನೋಡಿ, ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತೀರಾ ಅಂತಂದರೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ. ಅವ್ರ ಹತ್ರ ಎಲ್ಲ ರಿಸೋರ್ಸಸ್ ಇದೆ. ಮೇ ಬಿ ಮೇಲ್ ಫೀಮೇಲ್ ಯಾರಾದರೂ ಆಗಿರ್ಬೋದು. ಸೊ ರಿಸೋರ್ಸಸ್ ಇದೆ, ತುಂಬ ಮ್ಯಾಜಿಕಲಿ ಅದನ್ನು ಅವರು ಯಾವ ರೀತಿ ಅಂತಂದರೆ, ಏನೇ ಆದರೂ ಕೂಡ ಅದನ್ನು ಒಂದು ಲೆವೆಲಲ್ಲಿ ತೊಗೊಂಡು ಬರುವಂಥದ್ದು, ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಅವರಿಗೆ ಇದೆ ಅನ್ನೋವಂಥದ್ದು ನಿಮಗೆ ಗೊತ್ತಿದೆ. ಓಕೆ, ಇನ್ನೂ ಹೇಳಬೇಕು ಅಂತಂದರೆ, ಸಂವಾರ್ ನಿಮಗೂ ಕೂಡ ಎಲ್ಲೋ ಇರುತ್ತೆ. ಅವ್ರು ಎಲ್ಲೋ ಬ್ಯುಸಿ ಆಗಿದ್ದರೂ ಕೂಡ, ನಿಮಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾದರೂ ಕೂಡ, ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಗೊತ್ತಾದರೂ ಕೂಡ, ಅವರು ಯಾವ ರೀತಿ ಅಂದರೆ ಆ್ಯಸ್ ಎ ಮ್ಯಾಜಿಷಿಯನ್ ಯಾವ ರೀತಿ ಮಾಡ್ತಾರೆ, ಎಲ್ಲಿಂದನೋ ಒಂದು ಫ್ಲವರ್ ತೆಗೆಯೋದು, ಎಲ್ಲಿಂದನೋ ದುಡ್ಡು ತೆಗೆಯೋದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ಅವರು ನಿಮ್ಮನ್ನು ಅದೇ ರೀತಿಯಲ್ಲಿ ನೋಡ್ಕೋತಾರೆ. ಯಾವ ರೀತಿ ಅಂತಂದರೆ, ಅವರಿಂದ ಏನೋ ತಪ್ಪಾಗಿದೆ ಅಂತ ಗೊತ್ತಾದ ತಕ್ಷಣ ಅವ್ರೇನು ಮಾಡ್ತಾರೆ, ನಿಮ್ಮನ್ನು ರಂಸೋದಕ್ಕೆ, ನಿಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಫ್ಲವರ್ ತಂದು ಕೊಡ್ಬೋದು, ಒಂದು ಬುಕೆ ತಂದು ಕೊಡ್ಬೋದು, ಒಂದು ಸ್ಮಾಲ್ ಗಿಫ್ಟ್ ಅಂತ ಕೊಡ್ಬೋದು. ಸೊ ನಿಮ್ಮನ್ನು ಆ ರೀತಿ ಖುಷಿ ಪಡಿಸ್ತಾರೆ ಅನ್ನೋವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ನೀವು ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿರೋವಂಥದ್ದು ನನಗೆ ಕಾಣ್ತಾ ಇದೆ. ಯಾವುದೇ ರೀತಿ ನೆಗೆಟಿವಿಟಿ ನನಗೆ ಇಲ್ಲೇ ಕಾಣ್ತಾ ಇಲ್ಲ. ತುಂಬ ಪಾಸಿಟಿವ್ ಆಗಿದ್ದೀರಾ. ಇನ್ನು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ರೀತಿ ವಿಚಾರ ಮಾಡ್ತಾರೆ,
ನೋಡಿ, ನೀವೆಲ್ಲೋ ಒಂದ್ ಕಡೆ ಅವ್ರ ವಿಚಾರ ಯಾವ ರೀತಿ ಇದೆ ಅಂತಂದ್ರೆ, ಸಂವೇರ್ ನೀವೆಲ್ಲೋ ಸ್ವಲ್ಪ ತುಂಬಾ ಏನಂತಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಅವರು ಥಿಂಕ್ ಮಾಡುವಂಥದ್ದು. ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ, ಕನ್ಫ್ಯೂಸ್ಡ್ ಇದ್ದೀರಾ ಈ ರಿಲೇಶನ್ಶಿಪ್ ಬಗ್ಗೆ, ನಿಮ್ಗೆ ಕ್ಲಾರಿಟಿ ಇಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಮನಸ್ಸಲ್ಲಿ ತುಂಬಾ ನಡೀತಾ ಇದೆ. ನೀವು ಇವ್ರ ಬಗ್ಗೆ ಆ ರೀತಿ ಇಟ್ಕೊಂಡಿದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ಆ ರೀತಿ ವಿಚಾರ ಮಾಡ್ತಾರೆ. ಓಕೆ, ಸೊ ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ನೋಡಿ, ನಾನು ನೋಡ್ತಾ ಇರೋದು ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಇಬ್ಬರ ನಡುವೆನೂ ಕೂಡ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ನೀವು ಮಾತ್ ಬಿಡ್ಬೋದು, ಎಲ್ಲೋ ಒಂದ್ ಕಡೆ ಅವರು ಮಾತ್ ಬಿಡ್ಬೋದು. ಅಫ್ಕೋರ್ಸ್ ನೀವು ಅವ್ರ ಬಗ್ಗೆ ತುಂಬಾ ಒಳ್ಳೆ ಥಾಟ್ಸ್ ಅನ್ನ ಇಟ್ಕೊಂಡಿದ್ದೀರಾ, ನಿಮ್ಮ ಫೀಲಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಅವ್ರು ಈ ರೀತಿ ವಿಚಾರ ಮಾಡ್ತಾರೆ. ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ ಇದೆ ನಿಮ್ಗೆ, ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಅವ್ರ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ. ಓಕೆ, ಹಾಗಾಗಿ ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುವಂಥದ್ದು ನನಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ. ಸ್ವಲ್ಪ ಸ್ಯಾಡ್ನೆಸ್ ಇದೆ, ಡಿಸಪಾಯಿಂಟ್ಮೆಂಟ್ ಆಗುವಂತಹದ್ದು ಫ್ಯೂಚರ್ ಅಲ್ಲಿ ಇಬ್ರು ಕೂಡ. ಒಂದು ಫುಲ್ಫಿಲ್ಮೆಂಟ್ ಇಲ್ಲ, ಒಂದು ಸ್ಯಾಡ್ನೆಸ್ ಬರುವಂತದ್ದು ನನಗೆ ಅನಿಸ್ತಾ ಇದೆ. ರೀಡಿಂಗ್ ನಿಮಗೆ 2nd to 10th of ಏಪ್ರಿಲ್ ವರೆಗೂ ಇರುತ್ತೆ, ಒಂದ್ಸಾರಿ ಚೆಕ್ ಮಾಡಿ. ಮತ್ತೆ ಏನ್ ಬರ್ಬಹುದು, ಹಾಗಿದ್ರೆ ತೊಂದರೆಗಳು ಏನಾದ್ರೂ ಬರುತ್ತಾ ಅಂತ ನಾವು ನೋಡಿದಾಗ, ತೊಂದರೆ ಅಂತಂದ್ರೆ ನೋಡಿ, ಇವಾಗ ಫ್ಯೂಚರ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಎಮೋಷನಲ್ ಫುಲ್ಫಿಲ್ಮೆಂಟ್ ಇರದೇ ಇರುವಂತದ್ದು ಇಬ್ಬರ ನಡುವೆನೂ ಕೂಡ. ಎಲ್ಲೋ ಒಂದ್ ಕಡೆ ನೀವು ಅಂದ್ರೆ ಆ ಒಂದು ತುಂಬಾ ಕನಸನ್ನ ಇಟ್ಕೊಂಡಿರ್ತೀರಾ, ಇಬ್ರು ಹತ್ರ ಬರ್ಬೇಕಾದ್ರೆ ನಾವ್ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಕೂಡಿ ಎಲ್ಲಾದ್ರೂ ಹೋಗ್ಬೇಕು ಬರ್ಬೇಕು, ಒಂದು ಟ್ರಾವೆಲ್ ಮಾಡ್ಬೇಕು, ಸಣ್ಣದಾಗಿ ಪಿಕ್ನಿಕ್ ಅನ್ನ ಮಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನುವಂಥದ್ದು ಇಬ್ಬರಿಗೂ ಕೂಡ ಇರುತ್ತೆ. ಆದ್ರೆ ಆ ಒಂದು ಫುಲ್ಫಿಲ್ಮೆಂಟ್ ನನಗೆ ಇಲ್ಲಿ ಅನಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿ ಇದೆ. ಬರುವಂತ ದಿನಗಳಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಸಿಕ್ಯೂರ್ ಅನಿಸ್ತಾ ಇಲ್ಲ, ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಕೇರಿಂಗ್ ಲವಿಂಗ್ ಸಿಚುವೇಶನ್ ಇಲ್ಲಿ ಅನಿಸ್ತಾ ಇಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಇಬ್ಬರ ನಡುವೆನೂ ಕೂಡ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಹಾಗಿದ್ರೆ ನಿಮ್ಗೆ ಗೈಡೆನ್ಸ್ ಏನ್ ಬರುತ್ತೆ, ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಬರ್ತಾ ಇದೆ. ಒಂದು ನ್ಯೂ ಆಪರ್ಚುನಿಟಿ ಕೊಡಿ ನಿಮ್ಮ ಒಂದು ರಿಲೇಶನ್ಶಿಪ್ಗೆ. ಇದನ್ನ ಹೀಗೆ ಎಂಡ್ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಒಂದು ಅವಕಾಶ, ಇನ್ನೊಂದು ಅವಕಾಶ ಕೊಡಿ. ನೀವು ಅದನ್ನ ಥಿಂಕ್ ಮಾಡಬೇಕು, ಇಬ್ರು ಕುಂತು ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೆ ಈ ರೀತಿ ಅನಿಸ್ತಾ ಇದೆ ಅಂತಂದ್ರೆ ನೀವು ಅವ್ರ ಜೊತೆ ಕ್ಲಾರಿಟಿ ಇಟ್ಕೊಳ್ಳಿ. ಓಕೆ, ಸೊ ಅವರು ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಅಂತ ಹೇಳಿ ನೀವು ಕೂಡ ಮಾತು ಬಿಟ್ರೆ, ಅವರು ಕೂಡ ಮಾತು ಬಿಟ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಇನ್ನೊಂದು ಅವಕಾಶ ಕೊಡಿ, ನೀವು ಕಮ್ಯುನಿಕೇಟ್ ಮಾಡಿ, ತೊಂದರೆ ಎಲ್ಲಿ ಆಗ್ತಾ ಇದೆ ಅದನ್ನ ಕಮ್ಯುನಿಕೇಟ್ ಮಾಡಿ ಸಾಲ್ವ್ ಮಾಡ್ಕೋಬಹುದು. ನ್ಯೂ ಬಿಗಿನಿಂಗ್ ಕೂಡ ಇದೆ. ಓಕೆ, ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೆ. ಎಮೋಷ್ನಲಿ ಫುಲ್ಫಿಲ್ಮೆಂಟ್ದು ತೊಂದರೆ ಅನ್ನಿಸ್ತಾ ಇದೆ, ಅದನ್ನ ಮಾಡ್ಕೊಳ್ಳಿ. ಮತ್ತೆ ಮೇನ್ ನನಗೆ ಬರ್ತಾ ಇರುವಂಥದ್ದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ಹಾಗಾಗಿ ಕಮ್ಯುನಿಕೇಟ್ ಮಾಡಿ. ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಡಿಸ್ಟ್ರಾಕ್ಷನ್ ಬರುವಂತದ್ದಿದೆ, ಅದನ್ನ ಸ್ವಲ್ಪ ನೀವು ಕವರ್ ಅಪ್ ಮಾಡ್ಕೊಳ್ಳಿ ಅನ್ನುವಂಥದ್ದಿದೆ. ಓಕೆನಾ? ಸೊ ಈ ಒಂದು ರೀಡಿಂಗ್ ಬರುವಂತ ದಿನಗಳು ವೃಷಭ ರಾಶಿಯವರಿಗೆ ಲವ್ ರಿಲೇಶನ್ಶಿಪ್ ರೀಡಿಂಗ್ ಅಂತ ಹೇಳಿದೆ. ರೀಡಿಂಗ್ ಹೇಗನ್ನಿಸ್ತು ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಒಂದು ನಿಮ್ಗೆ ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.